ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ಸಿ ಇ ಒ KDBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತೊಂದು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅದು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 12 ಎಕರೆ, BJP ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು CO ಹೇಳಿದೆ. ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ KDB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದಮೇಲೆ ನಿಮಗೆ ಹಂಚ್ಕೋತೀನಿ. ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನು ಕೊಟ್ಟ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತೊಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಈಗ ನಾವು ವೆರಿಫೈ ಮಾಡಬೇಕಲ್ಲ, ದುಡ್ಡು ಕಟ್ಟಿದಾರಾ, ಲ್ಯಾಂಡ್ ಪೊಸಿಷನ್ ತೊಗೊಂಡಿದ್ದಾರಾ, ಅದು ಯಾವುದೂ ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದಮೇಲೆ ನಿಮ್ಗೆ ಹಂಚ್ಕೋತೀನಂತ. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀನಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು ಕೆರೈಡ್ ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ದಿವಸ ಅಲೋಕೇಶನ್ ಆಗಿದೆ. ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ಸಿ ಇ ಒ KDBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತೊಂದು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅದು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 12 ಎಕರೆ, BJP ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು CO ಹೇಳಿದೆ. ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ KDB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದಮೇಲೆ ನಿಮಗೆ ಹಂಚ್ಕೋತೀನಿ. ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನು ಕೊಟ್ಟ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತೊಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಈಗ ನಾವು ವೆರಿಫೈ ಮಾಡಬೇಕಲ್ಲ, ದುಡ್ಡು ಕಟ್ಟಿದಾರಾ, ಲ್ಯಾಂಡ್ ಪೊಸಿಷನ್ ತೊಗೊಂಡಿದ್ದಾರಾ, ಅದು ಯಾವುದೂ ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದಮೇಲೆ ನಿಮ್ಗೆ ಹಂಚ್ಕೋತೀನಂತ. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀನಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು ಕೆರೈಡ್ ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ದಿವಸ ಅಲೋಕೇಶನ್ ಆಗಿದೆ.